ಓದ್ದೇ ಇರೋ ಹಳ್ಳಿ ಹುಡುಗಿ ಇವಳು. ಮೀಟಿಂಗು ಅದು ಇದು ಅಂದ್ರೆ ನಿನಗದೆಲ್ಲ ಅರ್ಥ ಆಗಲ್ಲ. ಏನಕ್ಕೆ ಅಂತ ಹೇಳ್ದೆ ಕರ್ಕೊಂಡು ಹೋಗೋದೇ ಬೆಟರ್. ಹೇಳಿ ರಾಹುಲ್ ಅವರೇ, ಯಾಕೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ? ಅದೇನಿಲ್ಲ ಸರ್ಸು, ನಾವು ಮದುವೆ ಆದಾಗ್ಲಿಂದ ನಿನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ವಲ್ಲ, ಅದಕ್ಕೋಸ್ಕರ ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಆದ್ರೆ ನಾನ್ ನಿಮ್ ಜೊತೆ ಬರೋದು ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನೀವ್ ನೋಡ್ಕೋತೀನಿ ಅಂತ ಹೇಳಿದ್ಮೇಲೆ ನನ್ಗೆ ಯಾವ ಭಯನೂ ಇಲ್ಲ. ನೀನ್ ಸ್ವಲ್ಪ ಬೇಗ ರೆಡಿ ಆಗು, ನಾನು ಹೋಗಿ ರೆಡಿ ಆಗ್ತೀನಿ. ರಾಹುಲ್ ಅವರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನನ್ನನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾರೆ ಅಂತಾಯ್ತು. ಮದ್ವೆ ಆದ್ಮೇಲೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ನನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದಾರೆ ಅಂತಾಯ್ತು. ದೊಡ್ಡಯ್ಯ ಈ ಮನೆಗೆ ಬರೋದನ್ನ ಶಾಂಭವಿ ಅಮ್ಮವರು ಒಪ್ಕೊಂಡಿರೋದು, ರಾಹುಲ್ ಅವರು ಹೀಗೆಲ್ಲ ಮಾತಾಡ್ತಿರೋದು, ಇದನ್ನೆಲ್ಲ ನೋಡ್ತಿದ್ರೆ ನಂಗೂ ಒಳ್ಳೆ ದಿನಗಳು ಬರ್ತಿದೆ ಅಂತಾಯ್ತು. ಅಯ್ಯೋ, ರಾಹುಲ್ ಅವರು ಬೇಗ ತಯಾರಾಗು ಅಂತಂದ್ರು. ಅಮ್ಮ ಕೇಳಿಸ್ಕೊಂಡ್ ಸುಮ್ನೆ ಆಗ್ತಾಳೆ ಹೊರತು ಯಾವ ಕೆಲ್ಸನೂ ಮಾಡಕ್ಕಿಲ್ಲ. ಈ ವಿಷಯ ಅಮ್ಮಂಗ್ ಹೇಳಕ್ಕಿಂತ ಇವ್ರನ್ ಕೇಳಿ ತಿಳ್ಕೊಳ್ಳೋದೇ ಒಳ್ಳೇದು. ಏನಂದ್ರೆ ಅಷ್ಟೆಲ್ಲ ನುಲಿಯೋದೇನ್ ಬೇಕಾಗಿಲ್ಲ. ಏನೋ ವಿಷಯ ಹೇಳಕ್ ಬಂದಿದ್ಯಾ ಅಂತ ಅರ್ಥ ಆಯ್ತು, ಅದೇನ್ ಹೇಳು. ಈ ಶರ್ಟು ನಿಮಗ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಥ್ಯಾಂಕ್ಸ್. ಆಕ್ಚುಲಿ ನಿಮ್ ಸ್ಮೈಲ್ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ? ಬಿಸ್ಕೆಟ್ ಹಾಕೋತ್ ನಾನು ನಿಲ್ಸು, ವಿಷಯ ಏನು ಅಂತ ಮೊದಲು ಹೇಳು. ನಿಮ್ ಹತ್ರ ಪ್ರೀತಿಯಿಂದ ಮಾತಾಡೋದು ಬಿಸ್ಕೆಟ್ ಹಾಕ್ತಂಗೇನಾ? ನನಗ್ ನೀವಂದ್ರೆ ಎಷ್ಟು ಇಷ್ಟ ಗೊತ್ತಾ? ಈ ರೇಂಜಲ್ಲಿ ನೈಸ್ ಮಾಡ್ತಿದ್ದಾಳೆ ಅಂತಂದ್ರೆ ವಿಷಯ ಏನೋ ದೊಡ್ಡದಾಗೇ ಇರಬೇಕು. ಏನಂದ್ರೆ ವರ್ಕ್ ಮಾಡ್ಕೋತಾ ಇದ್ದೀರಾ? ನಾನೇನಾದ್ರೂ ನಿಮಗ್ ಡಿಸ್ಟರ್ಬ್ ಮಾಡ್ತಿದ್ದೀನಾ? ಮಾಡ್ತಿದ್ಯಾ ತಾನೆ, ಮತ್ತೆ ಮಾಡ್ತಿದ್ದೀನೇನೋ ಅಂತ ಕೇಳೋದು ಯಾಕೆ? ಕೆಲ್ಸ ಮಾಡಕ್ಕೆ ಒಳ್ಳೆ ಮೂಡ್ ಇರುತ್ತೆ. ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ಲಾ? ನನ್ಗೋಸ್ಕರ ಅಷ್ಟೊಂದು ಶ್ರಮ ಪಡೋ ಅಗತ್ಯನೇ ಇಲ್ಲ. ಅದೇನಂದ್ರೆ ನೀವು ಆ ಮಂಗಮ್ಮ ಅಷ್ಟು ಸೀಕ್ರೆಟ್ ಆಗಿ ಏನ್ ಮಾತಾಡ್ಕೋತಿದ್ರಿ? ಓಹೋ, ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು ಈ ವಿಷಯ ತಿಳ್ಕೊಳ್ಳೋದಕ್ಕೆನಾ? ಏನೋ ಕಾಜುವಲ್ ಆಗಿ ಕೇಳ್ದೆ ಬಿಡ್ರಿ. ಕಾಜಲ್ ಸಂಬಂಧ ಅಲ್ಲ, ಕ್ಯಾಶುವಲ್. ನನ್ ಪುಣ್ಯ ಕಾಜು ಅಂದಿಲ್ವಲ್ಲ, ಖುಷಿ ಆಯ್ತು. ಅಬ್ಬಾ, ನೀವ್ ಜೋಕ್ ಮಾಡ್ಬೇಡ್ರಿ. ಆದ್ರೂ ಅಷ್ಟಕ್ಕೂ ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ? ಪಟ್ಟು ಬಿಡದೆ ಅದನ್ನೇ ಕೇಳ್ತಿದ್ದಾಳೆ ಅಂತಂದ್ರೆ ನಾನು ಸರ್ಸು ತಾತ ಹತ್ರ ಮಾತಾಡಿದ್ದು ಇವಳಿಗೆ ಗೊತ್ತಾಯ್ತು ಹೇಗೆ? ಅದನ್ನ ನೀನ್ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡಿದ್ದಿದ್ರೆ ಯಾಕೆ ಕೇಳ್ತಿದ್ದೆ? ಕೇಳಿಸ್ಕೊಂಡಿಲ್ಲ, ಜಸ್ಟ್ ನೋಡ್ದೆ ಅಷ್ಟೇ. ಬದುಕ್ಬಿಟ್ಟೆ. ಕೇಳಿಸ್ಕೊಂಡಿದ್ದಿದ್ರೆ ಮ್ಯಾಮ್ಗೆಲ್ಲ ವಿಷಯ ಹೇಳಿ ರಾದಂತಾನೆ ಮಾಡ್ಬಿಡ್ತಾ ಇದ್ಲು.
ಏನೂ ಇಲ್ಲ, ಅದು ಯಾವ್ದ್ರ ಬಗ್ಗೆನೋ ಕೇಳಿದ್ಲು, ನಾನು ಹೇಳಿದೆ ಅಷ್ಟೇ. ಅದೇನಕ್ಕೆ ನಿಂಗೀಗ? ಆ ಇವ್ರು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ನನ್ನ ಹತ್ರ ನಿಮ್ದು ಅಂತದೇನ್ ಸೀಕ್ರೆಟ್ ರೀ? ಹೇಳ್ಬೋದಲ್ವೇನ್ರಿ? ಓ ಗಾಡ್, ಏನ್ ಹೇಳಿ ಇವಳಿಗೀಗ? ಹಾ, ಆ ವಿಷಯನೂ ಪೂರ್ತಿಯಾಗಿ ಕನ್ಫರ್ಮ್ ಆಗಿಲ್ಲ. ನಿಜ ಏನು ಅಂತ ಗೊತ್ತಾದ ತಕ್ಷಣ ಮನೇಲಿರೋ ಎಲ್ರಿಗೂ ಸಾಕ್ಷ್ಯ ಸಮೇತ ಹೇಳ್ತೀನಂತ ಹೇಳ್ದೆ. ಆ ವಿಷಯ ಏನು ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಆ? ಅಯ್ಯಮ್ಮೋ ಅಯ್ಯಮ್ಮೋ, ಸಾಕ್ಷಿ ಆಧಾರ ಅಂತಿದಾರಲ್ಲ. ಅಮ್ಮ, ನಮ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಬಗ್ಗೆನೇ ಆಗಿರ್ಬೇಕು. ಎಲ್ರಿಗೂ ಹೇಳ್ತೀನಿ ಅಂತಿದಾರಂದ್ರೆ ಖಂಡಿತ ನನ್ ಬಗ್ಗೆನೇ ಆಗಿರುತ್ತೆ. ನನ್ ಬಗ್ಗೆ ಗೊತ್ತಾದ್ರೆ ಅವ್ರ ಹೆಸರು ಮೇಲೇನೆ ಸ್ಕೂಲ್ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ವಲ್ಲ, ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತೆ. ಮೇಡಮ್ ಪ್ಲೀಸ್, ಮೇಡಮ್ ಮೇಡಮ್ ಪ್ಲೀಸ್, ಮೇಡಮ್ ಮೇಡಮ್ ನಿಮ್ ಕೈ ಮುಗಿತೀನಿ ಮೇಡಮ್, ಮೇಡಮ್ ಪ್ಲೀಸ್. ಅಮ್ಮಮ್ಮ ಅಮ್ಮಮ್ಮ, ಈಗ ನಾನೇನ್ ಮಾಡ್ಲಪ್ಪ ದ್ಯಾವ್ರೆ? ಈ ವಿಷಯ ಏನು ಅಂತ ಆ ಮಂಗ ಮೊನ್ನೆ ಕೇಳ್ಬೇಕು. ಅಯ್ಯಯ್ಯೋ, ಅವರು ಸರಸುನ ನನ್ನ ಹೆಂಡತಿ ಅಂದ್ರೆ ನಂಬ್ತಾರ? ಯಾರು ನಂಬಲ್ಲ. ಸರಸು ಗೆಟಪ್ನ ಚೇಂಜ್ ಮಾಡಬೇಕು. ಈಗಲೇ ಚೇಂಜ್ ಮಾಡೋದು. ಸಾರಿ ಯಾಕೆ ಹೇಳ್ತಿದ್ದೀರಾ ರಾಹುಲ್ ಅವರೇ? ನಾನು ನಿಮ್ಮ ಹೆಂಡ್ತಿನೇ ಅಲ್ವಾ? ಹೌದು ಅನ್ಕೋ, ಆದ್ರೆ ಬಟ್ಟೆ ಬದಲಾಯಿಸಬೇಕಾದ್ರೆ ಬರೋದು ತಪ್ಪಲ್ವಾ? ಬೇರೆ ಯಾರಾದ್ರೂ ಬಂದ್ರೆ ತಪ್ಪಾಗುತ್ತೆ, ನೀವು ಬಂದ್ರೆ ತಪ್ಪೇನಾಗಲ್ಲ. ನಿಜವಾಗ್ಲೂ ಹೆಂಡತಿ ತರನೇ ಫೀಲ್ ಆಗ್ತಿದ್ದಾಳಲ್ಲ. ಮೊದಲನೇ ಸಲ ನಿಮ್ ಜೊತೆ ಹೊರಗಡೆ ಬರ್ತಿದ್ದೀನಿ ಅಂತ ಈ ಸೀರೆ ಉಟ್ಕೋತಿದ್ದೀನಿ. ನಿಮಗೆ ಈ ಸೀರೆ ಇಷ್ಟ ಆಯ್ತಾ? ಚಟ್ಟದಾಗಿದೆ. ಚೆನ್ನಾಗಿದೆ ಸರ್ಸು, ಆದ್ರೆ ಈ ಸೀರೆನ ಯಾವಾಗ್ಲಾದ್ರೂ ನೆಕ್ಸ್ಟ್ ಟೈಮ್ ಹಾಕೋ. ನಿನಗೋಸ್ಕರ ಒಂದು ಡ್ರೆಸ್ ತಂದಿದ್ದೀನಿ. ಡ್ರೆಸ್ಸಾ? ಈ ಕಡೆ ತಿರ್ಗಿ. ಬೇಡ ಬಿಡು, ಚೆನ್ನಾಗಿರಲ್ಲ. ಈಗ ತಿರ್ಗ್ಬೋದು. ಚೆನ್ನಾಗಿರಲ್ಲ ಸರ್ಸು. ನಾನ್ ಚೆನ್ನಾಗಿಲ್ವಾ ಅಥವಾ ನೀವು ನೋಡೋದ್ ಚೆನ್ನಾಗಿಲ್ವಾ? ನಾನ್ ನೋಡೋದು ಚೆನ್ನಾಗಿರಲ್ಲ ಅಂದೆ. ಪರವಾಗಿಲ್ಲ, ಈಗ ನೋಡ್ಬೋದು. ಸರ್ಸು, ಈ ಡ್ರೆಸ್ ಹಾಕೋ.
ಥರದ್ದೆಲ್ಲ ಹಾಕೊಳ್ಳಲ್ಲ ರಾಹುಲ್ ಅವರೇ. ಅಂದ್ರೆ ಇದು ನೀವು ನನಗೆ ಮೊದಲನೇ ಸಲ ಕೊಡ್ತಿರೋ ಉಡುಗೊರೆ ಅಲ್ವಾ, ಆದ್ರೆ ಇಲ್ಲೋಡು, ನಮ್ಮಿಬ್ಬರನ್ನು ಒಂದೇ ರೂಮಲ್ಲಿ ನೋಡಿದ್ರೆ ಮನೇಲಿ ದೊಡ್ಡ ಗಲಾಟೆನೇ ಆಗೋಗುತ್ತೆ. ನಾನಿದ್ದೀನಿ ಅಂತ ಹೇಳ್ಬೇಡ, ನಾನು ಬಚ್ಚಿಟ್ಕೋತೀನಿ, ಆಮೇಲೆ ಬಾಗಿಲು ತೆಗಿ. ಹಾ. ಯಾರೋ ಹೊಸ ವ್ಯಕ್ತಿನ ನೋಡ್ತಿರೋ ಹಾಗ್ ನೋಡ್ತಿದ್ಯಲ್ಲ. ಹಾಗೇನಿಲ್ಲ. ನಾನ್ ಒಳಗ್ ಬರ್ಬಾರ್ದು ಅಂತ ಅಜ್ಜ ನಿಂತಿದ್ಯಾ? ಆ, ಆ, ಬನ್ನಿ. ಏನ್ ಮಂಗಮ್ಮ, ಎಲ್ಲಿಗಾದ್ರೂ ಹೋಗ್ತಿದ್ಯಾ? ಮಾತಿ ಬರ್ದೇ ಇರೋ ಹಾಗ್ ನೋಡ್ತಿದ್ಯಲ್ಲ ಮಂಗಮ್ಮ. ಇಷ್ಟು ಆರಾಮಾಗಿ ಕೂತ್ಕೊಂಡ್ರು ಅಂದ್ರೆ ಯಾವಾಗ ಹೋಗ್ತಾರೋ ಏನೋ. ಈ ಡ್ರೆಸ್ಸು ಹಾಳಾಗಿ ಹೋಗುತ್ತೆ. ಒಳಗಡೆ ಇರೋ ರಾಹುಲ್ ಅವರು ಈಗಲೇ ಹೊರಗೆ ಬರೋಕ್ಕಾಗಲ್ಲ. ಯಾವ್ದೋ ಆಫೀಸರ್ನ ನೋಡಿರೋ ಅಟೆಂಡರ್ ತರ ಹಾಗ್ ಟೆನ್ಷನ್ ಆಗ್ತಿದ್ಯಲ್ಲ ಮಂಗಮ್ಮ. ಹಾಗೇನಿಲ್ವಲ್ಲ, ಆರಾಮಾಗೇ ಇದ್ದೀನಿ. ನೀನು ನನ್ನ ಬಗ್ಗೆ ಏನ್ ಅನ್ಕೋತಿದ್ಯೋ ನನಗ್ ಗೊತ್ತಿಲ್ಲ, ಆದ್ರೆ ನಿನ್ನ ನೋಡಿದ್ರೆ ನನ್ಗೆ ಇನ್ನೊಬ್ಳು ತಂಗಿನ ನೋಡ್ದ ಹಾಗೆ ಅನ್ನಿಸ್ತಿದೆ ಮಂಗಮ್ಮ. ನೀನಂದ್ರೆ ನನ್ಗೆ ಅಷ್ಟಿಷ್ಟ. ನಾನ್ ಕೂಡ ಈ ಮನೆಗೆ ಸೊಸೆನೇ ಆಗಿರೋದ್ರಿಂದ ವರ್ಷಲಿ ನಾನು ನಿಮಗ್ ತಂಗಿನೇ ಆಗ್ಬೇಕು ವನಜಮ್ಮ. ನೀನ್ ಬರೋಕ್ಕೂ ಮುಂಚೆ ಈ ಮನೆ ತುಂಬಾ ಅಂದವಾಗಿತ್ತು. ನೀನ್ ಬಂದ್ಮೇಲೆ ಆ ಅಂದಕ್ಕೆ ಮೆರುಗ್ ಹೆಚ್ಚಾಗಿ ಇನ್ನು ಕಳ್ಕಳೆ ಆಗೋಗಿದೆ ಮಂಗಮ್ಮ. ಅಯ್ಯೋ, ಅತ್ತಿಗೆ ಈ ಟೈಮಲ್ಲಿ ಬಂದು ಸರಸು ಜೊತೆ ಯಾಕೆ ಮಾತಾಡ್ತಾ ಇದ್ದಾರೆ? ಅಲ್ಲಿಗೆ ಹೋಗೋದಕ್ಕೆ ಬೇರೆ ಟೈಮ್ ಆಗ್ತಾ ಇದೆ. ಇನ್ನೆಷ್ಟೊತ್ತಿರ್ತಾರೋ ಇವರು. ಬಂದಾಗ್ಲಿಂದ ನಾನೇ ಮಾತಾಡ್ತಿದ್ದೇನೆ ಹೊರತು ನೀನ್ ಯಾಕೆ ಏನು ಮಾತಾಡ್ತಿಲ್ಲ? ನೀವ್ ಯಾಕೆ ಬಂದಿದಿರೋ ಗೊತ್ತಾಗ್ತಿಲ್ಲ. ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕಾ ವಂಜಮ್ಮ? ನಿನ್ನ ಹತ್ರ ಏನು ಕೆಲ್ಸ ಇಲ್ಲ, ಆದ್ರೆ ನಿನ್ನ ಒಂದ್ ಚಿಕ್ಕ ವಿಷಯ ಕೇಳೋಣ ಅಂತ ಬಂದೆ. ಏನಮ್ಮ? ತೇಜ ಅವರು ನನ್ ಬಗ್ಗೆ ನಿನಗೇನಾದ್ರೂ ಹೇಳಿದ್ರಾ? ತೇಜಣ್ಣ ನಿಮ್ ಬಗ್ಗೆ ನನ್ನ ಹತ್ರ ಯಾಕೆ ಹೇಳ್ತಾರಮ್ಮ? ಹೇಳಲ್ಲ ಅನ್ಕೋ, ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬಾರ್ದು ಅನ್ನೋದನ್ನ ನಿನಗ್ ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಯಾರಿಗೂ ಹೇಳ್ಬೇಡ ಅನ್ನೋ ಆ ವಿಷಯ ನನ್ ಬಗ್ಗೆನಾ? ನಿಮ್ ಬಗ್ಗೆ ಏನಿಲ್ಲಮ್ಮ. ಅದಲ್ಲ ಅಂದ್ರೆ ಮತ್ತಿನ್ನೇನು? ತೇಜಣ್ಣ ನನ್ಗೆ ಯಾರ ಹತ್ರನೂ ಹೇಳ್ಬೇಡ ಅಂತಿದ್ದಾರೆ. ಈಗ ವನಜಮ್ಮನ ಹತ್ರ ಹೇಳಿದ್ರೆ ಏನಾಗುತ್ತೋ ಏನೋ. ಸಮಯ ಬಂದಾಗ ಎಲ್ರ ಮುಂದೆ ಸಾಕ್ಷಿ ಸಮೇತ ಹೇಳ್ತೀನಿ ಅಂದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ತೇಜ ನಿನಗೇನ್ ಹೇಳಿದ್ರು? ನೀನು ತೇಜ ಅವ್ರಿಗೆ ಏನ್ ಹೇಳ್ದೆ? ತೇಜಣ್ಣ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ನಾನು ಹೇಳಕ್ಕಾಗಲ್ಲ ಅಮ್ಮ. ಅಂದ್ರೆ ನಾನ್ ಕೇಳಿದ್ರು ಹೇಳಲ್ಲ ಅಂತಿದ್ಯಾ? ಒಳ್ಳೆ ಪೊಲೀಸ್ ಆಫೀಸರ್ ಹಾಗೆ ಇಂಟ್ರೋಗೇಷನ್ ಬೇರೆ ಮಾಡ್ತಿದ್ದಾರೆ. ಟೈಮ್ ಆಗ್ತಾ ಇದೆ, ಬೇಗ ಹೋಗಿ ಅದ್ಗೆ. ಹೇಳು. ನಾನು ಹೇಳಲ್ಲ ಅಂತ ಹೇಳದ್ನಲ್ಲಮ್ಮ. ಅಯ್ಯಮ್ಮೋ, ಇವಳು ಹೇಳಲ್ಲ ಅಂತವಳಂದ್ರೆ ನನ್ ಕಳ್ ಸರ್ಟಿಫಿಕೇಟ್ ಇಸ್ಯಾನೇ ಆಗಿರುತ್ತೆ. ಇನ್ನ ನನ್ ಕೊನೆ ದಿನಗಳು ಬರ್ತಿವೆ. ಅಯ್ಯಮ್ಮೋ. ನೀನ್ ಹೇಗ್ ಹೇಳಲ್ವೋ ನಾನು ನೋಡ್ತೀನಿ.
ಅಬ್ಬಾ, ರಾಹುಲ್ ಅವರೇ, ವಂಜಮ್ಮ ಹೋಗಾಯ್ತು, ನೀವ್ ಹೊರಗ್ ಬರ್ಬೋದು. ಅದು ವಂಜಮ್ಮ ಅವರು ನನ್ನನ್ನ ಈಗ ಅದೆಲ್ಲ ಮಾತಾಡೋಕೆ ಟೈಮ್ ಇಲ್ಲ. ಮೊದಲು ಆ ಡ್ರೆಸ್ ಇಲ್ಲಿದೆ, ಹೇಳು. ಬೇಗ ಈ ಡ್ರೆಸ್ಸನ್ನು ಹಾಕೊಂಡು ಬರ್ತೀಯಾ ಪ್ಲೀಸ್? ಈಗ ನಾನು ಈ ಡ್ರೆಸ್ ಹಾಕೊಳ್ಳಲ್ಲ ರಾಹುಲ್ ಅವರೇ. ಸರ್ಸು, ನಾವು ಹೋಗ್ತಾ ಇರೋ ಜಾಗಕ್ಕೆ ಈ ಥರ ಡ್ರೆಸ್ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ಹಾಕೋ ಅಂತ ಹೇಳ್ತಿರೋದು. ಪ್ಲೀಸ್ ಸರ್ಸು. ಸರ್ಸು, ಟೈಮ್ ಆಗ್ತಾ ಇದೆ ಸರ್ಸು, ನಾವು ಬೇಗ ಹೋಗ್ಬೇಕು. ಸರಿ, ಹಾಕೊಂಬರ್ತೀನಿ. ಡ್ರೆಸ್ಸಲ್ಲಿ ನೀನು ಇಷ್ಟು ಬ್ಯೂಟಿಫುಲ್ ಆಗಿರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಂದು ನಿಮಿಷ, ನೀನು ಇಲ್ಲೇ ಇರು, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೇನೆ. ನೀನು ಒಳಗೆ ಇರು, ಸರಿನಾ? ಸರಿ. ನಮ್ಮನ್ನು ಯಾರು ನೋಡದೇ ಇರೋ ಹಾಗೆ ಆಚೆ ಹೋಗ್ಬೇಕು. ಒಂದ್ ವೇಳೆ ಯಾರಾದ್ರೂ ನೋಡ್ಬಿಟ್ರೆ? ಅದಕ್ಕೆ ಯಾರು ನೋಡದೇ ಇರೋ ಹಾಗೆ ಹೋಗ್ಬೇಕು ಅಂತ ಹೇಳ್ತಿಲ್ವಾ? ನಾನು ಮೊದಲು ಹೋಗ್ತೇನೆ, ನಿನ್ನೆನ್ನ ಯಾರು ನೋಡದೇ ಇರೋ ಹಾಗೆ ಮನೆ ಹಿಂದಿನ ಬಾಗಿಲಿಂದ ಬಂದ್ಬಿಡು. ಇಲ್ಲಿ ನೋಡು, ಟೈಮ್ ಇಲ್ಲ, ಆದಷ್ಟು ಬೇಗ ಬಾ. ರಾಹುಲ್ ಅವರೇ, ಯಾಕೆ ಇಷ್ಟೊಂದು ಗಾಬರಿಲಿ ಹೋಗ್ತಾ ಇದ್ದೀರಾ? ಇಲ್ವಲ್ಲ, ಏನು ಇಲ್ದೇ ಇರೋವಾಗ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಗಾಬರಿಲಿ ಯಾಕೆ ಹೋಗ್ತಿದ್ದೀರಿ? ಅದು ಸರಿ ರಾಹುಲ್ ಅವರೇ, ಜನರಲ್ ಆಗಿ ಒಂದು 15,000 ರೂಪಾಯಿ ಸಂಬಳ ಕೆಲಸ ಮಾಡೋವ್ರೆ ಇಡೀ ದೇಶದ ಕೆಲಸ ಅವರೇ ಮಾಡ್ತಾ ಇರೋ ತರ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ 100 ಕೋಟಿ ಪ್ರಾಜೆಕ್ಟ್ ಮಾಡ್ತಾ ಇರೋ ನಿಮಗೆ ಟೆನ್ಷನ್ನು ಗಾಬರಿ ಮಾಡ್ಕೊಳ್ದೆ ಇರೋಕ್ಕಾಗತ್ತಾ ಹೇಳಿ? ನನಗೆ ಸ್ವಲ್ಪ ಕೆಲಸ ಇದೆ ರೀ. ರಾಹುಲ್ ಅವರೇ, ನಿಮಗೊಂದು ವಿಷಯನ ಹೇಳಬೇಕು. ನೀವು ಆ ವಿಷಯ ಆಮೇಲೆ ಹೇಳ್ಕೊಳ್ಳಿ, ನಾನೀಗ ಹೋಗ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನಿಂತ್ಕೊಳ್ಳಿ, 1 ನಿಮಿಷ ನಿಂತ್ಕೊಳ್ಳಿ, ಆಮೇಲೆ ನಾನು ಮರ್ತು ಹೋಗ್ತೀನಿ. ಕೇಳ್ಬಿಟ್ಟು ಹೋಗಿ. ಈಗಾಗ್ಲೇ ಲೇಟ್ ಆಗ್ತಾ ಇದೆ ಅಂದ್ರೆ ಮಧ್ಯದಲ್ಲಿ ನಿಂದೇನಯ್ಯ ಗೋಳು? ಏನ್ರಿ? ರಾತ್ರಿ ZEE5 ಅಲ್ಲಿ ಡೇ ಅಂಡ್ ನೈಟ್ ಅಂತ ಒಂದು ವೆಬ್ ಸೀರೀಸ್ ನೋಡಿದೆ ರಾಹುಲ್ ಅವರೇ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಒಂದ್ಸಲ ನೋಡಿ. ಅರ್ಜೆಂಟಾಗಿ ಕೆಲಸ ಇದೆ ಅಂತ ಹೇಳ್ತಾ ಇದ್ರೆ ನೀವೇನ್ ತಿಂದ್ರಿ, ಎಲ್ಲಿಗೆ ಹೋದ್ರಿ, ಏನ್ ನೋಡಿದ್ರಿ ಅಂತ ಹೇಳೋದು ಅವಶ್ಯಕತೆ ಇದೆಯಾ ಈಗ? ನೋಡಿದ್ರ ಎಷ್ಟು ಕೋಪ ಮಾಡ್ಕೋತಾ ಇದ್ರಾ? ಅದನ್ನೇನಾದ್ರೂ ನೀವು ನೋಡ್ಬಿಟ್ರೆ ನಿಮ್ಮ ಕೋಪ, ನಿಮ್ಮ ಟೆನ್ಷನ್ನು, ನಿಮ್ಮ ಇರಿಟೇಷನ್ನು ಎಲ್ಲ ಮರ್ತೋಗಿ ಭಯಂಕರ ಎಂಜಾಯ್ ಮಾಡ್ತೀರಾ, ನಾನು ಗ್ಯಾರಂಟಿ. ಒಂದ್ಸಲ ನೋಡಿ. ಅದರಲ್ಲಿ ಆ ಹೀರೋಯಿನ್ ಪರ್ಫಾರ್ಮೆನ್ಸ್ ಮಾಡಿದಾಳೆ ರಾಹುಲ್ ಅವರೇ. ಕೆಲಸ ಇದೆ ಅಂತ ಹೇಳ್ತಿದ್ರು, ಯಾಕಯ್ಯ ಹೀಗೆ ಹಿಂಸೆ ಕೊಡ್ತಾ ಇದ್ಯಾ? ನೀವು ಮಿಕ್ಕಿದ್ದನ್ನ ಆಮೇಲೆ ಹೇಳಿದ್ರು ನಡೆಯುತ್ತೆ. ಅಯ್ಯೋ, ಆಮೇಲೆ ಅದನ್ನ ಮರ್ತು ಬಿಡ್ತೀನಿ ರಾಹುಲ್ ಅವರೇ. ಅದರಲ್ಲಿ ಹೀರೋಯಿನ್ ಎಂಟ್ರಿ ಸೀನ್ ಅಂತೂ ಅದ್ಧೂರಿಯಾಗಿದೆ. ಅದು ನೈಟ್ ಎಫೆಕ್ಟ್ ಅಲ್ಲಿ ತೆಗೆದಿದ್ರೆ. ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಾ ಇದ್ರೆ ನಿಮಗೆ ಅರ್ಥನೇ ಆಗ್ತಿಲ್ವಾ? ರಾಹುಲ್ ಅವರೇ,
ಕೆಲವರಿಗೆ ಎದುರುಗಡೆ ಇರೋರು ಏನು ಹೇಳ್ತಾರೆ ಅನ್ನೋ ಮೂಡು, ಉತ್ಸಾಹ, ಎಕ್ಸೈಟ್ಮೆಂಟು ಏನೂ ಇರಲ್ಲ. ಇವ್ರುಗಳಿಗೆ ನಮ್ಮ ಥರ ಟೇಸ್ಟ್ ಇರಬೇಕು. ಮ್ಯಾಗಿ, ವಂಜಮ್ ಅವರು ನನ್ನ ಈ ಡ್ರೆಸ್ಸಲ್ಲಿ ನೋಡಿ ಮ್ಯಾಗಿ ಅನ್ಕೊಂಡಿದ್ದಾರೆ. ಅವ್ರೇನಾದ್ರೂ ನನ್ನ ನೋಡಿದ್ರೆ ಮುಗೀತು ಕತೆ. ಕರೀತಿದ್ರೆ ಹಾಗೆ ಹೋಗ್ತಿದ್ಯಲ್ಲ, ಎಷ್ಟು ಕೊಬ್ಬು ನೋಡು. ಮ್ಯಾಗಿ, ಮೇಡಮ್ ಮೇಡಮ್, ನಿಮ್ದೊಂದು ಫೈಲ್ ನನಗೆ ಸಿಕ್ಕಿದೆ ನೋಡಿ. ಇವನ್ ಹೀಗೆ ಹೇಳ್ತಾವನಂದ್ರೆ ಅದು ನನ್ ಕಳ್ ಸರ್ಟಿಫಿಕೇಟ್ ಇಷ್ಟನೇ ಆಗಿರುತ್ತೆ. ಇವನ್ ಹತ್ರ ಸಿಕ್ಕಾಕೊಂಡ್ರೆ ನಮ್ ವಾಗ್ದೇವಿ ಅತ್ಯವಂಗ್ ಎಲ್ಲ ಹೇಳ್ಬಿಡ್ತಾನೆ. ಯಾವ ಫೈಲ್? ಅದೇ ಇವ್ರೆ, ನೀವು ಆರ್ನಮೆಂಟ್ಸ್ ಪರ್ಚೇಸ್ ಮಾಡಿದ್ರಲ್ಲ, ಅದ್ರ ಬಿಲ್ಸ್ ಫೈಲ್. ಅದನ್ನ ತೇಜ ಸರ್ ಹತ್ರ ಕೊಟ್ಟಿದ್ದೀನಿ, ಕಲೆಕ್ಟ್ ಮಾಡ್ಕೊಳ್ಳಿ. ಅಮ್ಮಯ್ಯ, ಆ ಫೈಲ್ ಅನ್ಕೊಂಡ್ಬಿಟ್ಟೆ. ಯಾಕೆ ಇಷ್ಟು ಲೇಟ್ ಮಾಡಿದೆ? ಹಾಲಲ್ಲಿ ವಂಜಮ್ಮ, ಏಕದಂತ್ ಅವರು ಎಲ್ರೂ ಇದ್ರು. ರಾಹುಲ್ ಅವರೇ ನೋಡ್ಬಿಡ್ತಾರೋ ಏನೋ ಅಂತ. ಸರಿ ಸರಿ, ಬಾ ಹೋಗೋಣ. ಬಾ ಇಳಿ. ಈ ಬಟ್ಟೆಲಿ ಸರಿ ಬಾ. ಸರಿ, ಈಗ ಹೋಗೋಣ. ಬಾ ಬಾ. ಇವರೇ ನಿಲ್ಲೋಗ್ತಿದಾರಲ್ಲ.
ರಾಹುಲ್ ಎಲ್ಲೋ ಹೊರಗೆ ಹೋಗೋ ಕೆಲಸ ಇದೆ ಅಂದೆ ಇನ್ನೂ ಹೋಗಿಲ್ವಾ? ನನ್ನ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರೋ ಒಂದು ಮೀಟಿಂಗ್ ಇದೆ ಚಿಕ್ಕಮ್ಮ, ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಸರಿ ನಡಿ ಡ್ರೈವರ್. ಹಲೋ ಚಿಕ್ಕಮ್ಮ ಹೋದ್ರು, ಬಾ ಹೋಗೋಣ. ಏಯ್ ಏನ್ ಹಾಗೆ ನಾಚ್ಕೋತಾ ಇದೆಯಾ? ಏನಾಯ್ತು? ಅಲ್ಲಿ ಇಳಿಸ್ಬೇಕಾದ್ರೆ ನೀವು ನನ್ನ ಸೊಂಟ ಹಿಡ್ಕೊಂಡ್ರಲ್ಲ, ಇನ್ನು ನೀವು ನನ್ನ ಸೊಂಟ ಹಿಡ್ಕೊಂಡಿರೋ ಹಾಗೆ ಅನ್ನಿಸ್ತಿದೆ. ಇಲ್ಲಿ ನೋಡು, ವಾಪಸ್ ಬಂದ್ಮೇಲೆ ನೀನು ಒಬ್ಳೆ ರೂಮಲ್ಲಿ ಕೂತ್ಕೊಂಡು ಫೀಲ್ ಮಾಡ್ಕೋ. ಈಗ ಬಾ. ನನ್ನ ಡ್ರೆಸ್ ಏನಾಯ್ತು? ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ವಲ್ಲ? ಇನ್ನೂ ರೆಡಿ ಆಗಿಲ್ವಾ ನೀನು? ನನ್ನ ಡ್ರೆಸ್ಸೇ ಕಾಣಿಸ್ತಿಲ್ಲ ಅಮ್ಮ. ಕಾಣಿಸ್ತಿಲ್ಲ ಅಂದ್ರೆ ಏನು? ಏನೋ ಅಮ್ಮ, ಸ್ನಾನಕ್ಕೆ ಹೋಗಕ್ ಮುಂಚೆ ಇಲ್ಲೇ ಇಟ್ಟು ಹೋಗಿದ್ದೆ. ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಯಾರು ಎತ್ಕೋತಾರೆ? ನಿನ್ ಡ್ರೆಸ್ ಎತ್ಕೊಂಡು ಹೋಗಕ್ಕೆ ಮನೆಗ್ ಕಳ್ಳರು ಬರ್ತಾರಾ? ಅದ್ ಹಂಗಲ್ಲ ಅಮ್ಮ, ನನ್ ಡ್ರೆಸ್ನ ನಾನು ಇಲ್ಲೇ, ಅದು ಸಿಕ್ಕೋವರೆಗೂ ಈ ಅವತಾರದಲ್ಲೇ ಇರ್ತೀಯಾ? ಇನ್ನೊಂದ್ ಯಾವ್ದಾದ್ರು ಡ್ರೆಸ್ ಹಾಕೊಂಡು ಬೇಗ ರೆಡಿ ಆಗು. ಇವಾಗ ನಾನು ರೆಡಿ ಆಗಿ ಏನ್ ಮಾಡ್ಬೇಕಾಗಿದೆ? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ರಾಹುಲ್ ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಾ ಈ ಮನೆಯಿಂದ ಯಾರನ್ನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. ಅದ್ ಯಾರು ಅಂತ ತಿಳ್ಕೋಬೇಕು. ಅದವ್ರಣ್ಣ ತೇಜ ಆಗಿರ್ಬಹುದು. ಅದೆಲ್ಲ ಒಂದ್ ದೊಡ್ಡ ಮ್ಯಾಟ್ರೇನಲ್ಲ ಅಮ್ಮ. ಫೋನಲ್ಲಿ ಮಾತಾಡದ್ಮೇಲೆ ಕೂಡ ಹೇಗ್ ಕರ್ಕೊಂಡು ಹೋಗೋದು ಅಂತ ಟೆನ್ಷನ್ ಅಲ್ಲಿ ಇದ್ದಿದ್ದನ್ನ ನಾನು ನೋಡ್ದೆ. ಅವನ ಅಣ್ಣನ್ನೇ ಆಗಿದ್ರೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು? ಮನೆಯವ್ರಿಗೆ ಗೊತ್ತಾಗ್ದೇ ಇರೋ ತರ ಹೇಗ್ ಕರ್ಕೊಂಡು ಹೋಗೋದು ಅಂತ ತಲೆ ಕೆಡಿಸ್ಕೋತಿದ್ದ. ಹೌದಾ? ರಾಹುಲ್ ಕರ್ಕೊಂಡು ಹೋಗ್ತಿರೋದು ಆ ಮಂಗಮ್ಮನ್ನೇ ಇರ್ಬೇಕು. ಯಾಕೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ನಾವು ತಿಳ್ಕೋಬೇಕು. ನೀನ್ ಬೇಗ ರೆಡಿ ಆಗು. ಅಂದ್ರೆ ಬಾವಾ, ನೀನ್ ಡೌಟ್ ಕೇಳೋದ್ ಬಿಟ್ಟು ಮೊದಲು ರೆಡಿ ಆಗಿ ಹೋಗು. ಸರಿ. ರೆಡಿ ಆದ್ಯಾ? ಆಯ್ತಮ್ಮ. ಲೇ ಅಮ್ಮ, ನಿನ್ಗೊಂದ್ ವಿಷಯ ಹೇಳ್ಬೇಕೆ? ಮ್ಯಾಗಿ ನಾನು ಹೊರಗೆ ಹೋಗ್ತಿದೀವಿ, ಬಂದ್ಮೇಲೆ ಹೇಳು. ಆಮೇಲೆ ಹೋಗ್ಬೋದು ತಾನೇ? ಆಚೆ ಹೋಗಕ್ ಅಷ್ಟೊಂದು ಅರ್ಜೆಂಟ್ ಏನು? ಆಮೇಲೆ ಹೇಳಕ್ಕೆ ನಿನ್ಗೇನ್ ಪ್ರಾಬ್ಲಮು? ಹೋಗ್ಬೇಕು ಅಂದ್ರೆ ಅರ್ಥ ಆಗಲ್ವಾ? ನೀನ್ ರೆಡಿ ಆದ್ಯಾ? ಸರಿ, ನೀನ್ ಬಾರೆ. ಅದ್ ಹಾಗಲ್ಲ ಅಮ್ಮ. ಬಾರೆ, ಬಾ. ಲೇ ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರೇ? ಲೇ ಅಮ್ಮ, ಅಮ್ಮ, ಯಾವಾಗ್ಲೂ ತಂಗಿ ಬಂದ್ಬಿಟ್ಟು ನನ್ ಬಗ್ಗೆ ಯಾವಾಗ ಯೋಚಿಸ್ತಾಳೆ? ನನ್ ಸಂಸಾರ ಹಾಳಾಗ್ತಿದೆ ಅಂದ್ರೂ ಯೋಚಿಸ್ತಾನೆ ಇಲ್ಲ. ಅಮ್ಮನೇ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಇನ್ ಯಾರಿಗ್ ಹೇಳಿ ನಾನು? ನನ್ ಎಜುಕೇಶನ್ ಬಗ್ಗೆ ಆಗೇನೋ ನನಗ್ ಬಾಯಿಗೆ ಬಂದಂಗ್ ಹೇಳ್ಬಿಟ್ಟೆ. ಅವತ್ ಹೇಳಿದ್ ಒಂದ್ ಸುಳ್ಳು ಈಗ ದೊಡ್ಡ ಗೋಳಾಗೋಗಿದ್ಯಲ್ಲಪ್ಪ ದೇವ್ರೇ. ಬಾಲ ಇಲ್ದೇ ಇರೋ ಮಂಗನ್ ತರ ಆಗೋಯ್ತು ನನ್ ಬದುಕು. ಏನ್ ಮಾಡ್ಬೇಕು ಒಂಚೂರು ಅರ್ಥ ಆಗ್ತಿಲ್ಲ.
ಮಮ್ಮಿ ಬೇಗ ಹೋಗು. ಇಷ್ಟು ದೊಡ್ಡದಾ? ನೀನ್ ಇಷ್ಟು ಅಗಲವಾಗಿ ಕಣ್ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ಎಕ್ಸ್ಪ್ರೆಷನ್ ಕೊಟ್ಟೆ ಅನ್ಕೋ, ನೋಡೋರ್ಗೆ ನಮ್ಮ ಮೇಲೆ ಡೌಟ್ ಬರುತ್ತೆ. ನೀನು ಹಾಕೊಂಡಿರೋ ಡ್ರೆಸ್ಗೂ ವ್ಯಾಲ್ಯೂ ಇರಲ್ಲ. ಇದೆಲ್ಲ ನಿನಗೆ ಅಭ್ಯಾಸ ಇರೋ ಹಾಗೆ ಸ್ಟೈಲ್ ಆಗಿ ಕ್ಯಾಶುಯಲ್ ಆಗಿರೋ. ಬಾ. ಏನು ಹಾಗೆ ನೋಡ್ತಾ ಇದೆಯಾ? ರಾಹುಲ್ ಅವರೇ, ಇದು ಓಟ್ಲು ತಾನೆ? ಇಲ್ಲಿ ಪುರಿ ಉಂಡೆಗಳು ಸಿಗ್ತವಾ? ಏನು ಅಂದ್ರೆ ಅದನ್ನ ತಿಂದು ತುಂಬಾ ದಿನ ಆಗೋಗಿದೆ, ಅದಕ್ಕೆ ತಿನ್ಬೇಕು ಅನ್ನಿಸ್ತಿತ್ತು. ಇಲ್ಲಿ ಪುರಿ ಉಂಡೆ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟೆಲ್ಲ ಸಿಗಲ್ಲ. ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿರು ಪ್ಲೀಸ್. ಇಲ್ಲಿ ನನ್ನ ಮರ್ಯಾದೆ ತೆಗಿಬೇಡ. ಹರ್ದೋಗಿಲ್ಲ ರೀ, ಈ ಬಟ್ಟೆ ಇರೋದೇ ಹೀಗಂತೆ. ನಿಲ್ಸು. ನಾವಿಷ್ಟು ಬೇಗ ಹೋದ್ರೆ ಅವರು ನಮ್ಮನ್ನ ನೋಡ್ಬಿಡ್ತಾರೆ. 5 ನಿಮಿಷ ವೆಯ್ಟ್ ಮಾಡಿ ಹೋಗೋಣ. ಸರಿ ರಾಹುಲ್ ಅವರೇ, ಏಯ್ ಏನು? ಏನಾಯ್ತು? ಬಟ್ಟೆದು ಜಿಪ್ ಬಿಚ್ಚೋಗಿದೆ ಅನ್ಸುತ್ತೆ. ಡ್ರೆಸ್ಸು ಸರಿ ಮಾಡ್ಕೊಂಡು ಬರ್ತೀನಿ. ಇವಾಗ್ಲ ಏನೋ ಒಂಥರ ಅನ್ನಿಸ್ತಿದೆ. ಸರಿ ನಡಿ. ಎಕ್ಸ್ಕ್ಯೂಸ್ ಮೀ, ಒಂದು ರೂಮ್ ಬೇಕಾಗಿತ್ತು. ರಾಹುಲ್ ಅವರೇ, ಈ ಗಡಿಯಾರದಲ್ಲಿ ಒಂದೊಂದು ಟೈಮ್ ತೋರಿಸ್ತಿದೆಯಲ್ಲ, ಅದು ಯಾಕೆ ಅಂದ್ರೆ ಬೇರೆ ಕಂಟ್ರಿ ಟೈಮಿಂಗ್ಸ್ನ ಹೋಟೆಲಲ್ಲಿ ಸೆಟ್ ಮಾಡಿಟ್ಟಿರ್ತಾರೆ. ಎಕ್ಸ್ಕ್ಯೂಸ್ ಮೀ, ಐ ವಾಂಟ್ ಅ ರೂಮ್. ಶೋರ್ ಸರ್, ಯೋರ್ ಗುಡ್ ನೇಮ್ ಪ್ಲೀಸ್? ರಾಹುಲ್ ಅಂಡ್ ಮಿಸ್ಸಸ್ ರಾಹುಲ್. ಅದ್ಯಾಕೆ ನೀವು ನನ್ನ ಹೆಸರು ಹೇಳಲಿಲ್ಲ? ಜೋಕ್ ಮಾಡ್ತಿದ್ದಾಳೆ.
ಮಿಸ್ಸಸ್ ರಾಹುಲ್ ಅಂದ್ರೆ ನೀ ನನ್ನ ಹೆಂಡತಿ ಅಂತ ಅರ್ಥ. ಹೌದಾ? ಅಂದ್ರೆ ನೀವು ನನ್ನ ಹೆಂಡತಿ ಅಂತ ಅನ್ಕೊಂಡಿದ್ದೀರಾ ಅಂತಾಯ್ತು. ಸರ್, ಹನಿಮೂನ್ ಸೂಟ್ ಒಂದೇ ಖಾಲಿ ಇದೆ. ಪರವಾಗಿಲ್ಲ. ಸರ್, ನಿಮ್ಮ ID ಕಾರ್ಡ್ ಕೊಡ್ತೀರಾ ಪ್ಲೀಸ್? ಯಾ. ತಗೊಳ್ಳಿ, 417 ಸರ್. ಓಕೆ, ಥ್ಯಾಂಕ್ ಯು. ಯು ವೆಲ್ಕಮ್. ರಾಹುಲ್ ಅವರೇ, ಅದೇನೋ ಮೂನು ಅಂದ್ರಲ್ಲ, ಹಂಗಂದ್ರೇನು? ಅದು ರೂಮ್ ಹೆಸರು ಅಂತ ಅರ್ಥ. ಓಹೋ, ನಾನು ಓದಿಲ್ಲ ಅಂದಿದ್ ಮಾತ್ರಕ್ಕೆ ನಂಗಿವೆಲ್ಲ ಅರ್ಥ ಆಗಲ್ಲ ಅನ್ಕೊಂಡಿದ್ದೀರಾ? ನಮ್ ರಾಮಣ್ಣನ ಮಗಳನ್ನ ಮದ್ವೆ ಆದ್ಮೇಲೆ ಹನಿಮೂನಿಗೆ ಕಳ್ಸಿದ್ರು. ಮದ್ವೆ ಆಗಿ ಇಷ್ಟು ದಿನ ಆದ್ಮೇಲೆ ರಾಹುಲ್ ಅವರು ನನ್ನನ್ನ ಹನಿಮೂನಿಗೆ ಕರ್ಕೊಂಡು ಬಂದಿಯಾರ ಅನ್ಸುತ್ತೆ. ನಡಿ ಮಮ್ಮಿ. ಹಾ, ಮಮ್ಮಿ ಅವಳು ನನ್ ಡ್ರೆಸ್ ಹಾಕೊಂಡಿದ್ದಾಳ ಮಮ್ಮಿ. ನಡಿ ನಡಿ, ನಾನು ಬರ್ತಾ ಇದ್ದೀನಲ್ಲ, ನಡಿ. ಇಷ್ಟು ದೊಡ್ಡ ಹೋಟ್ಲಲ್ಲಿ ಇಷ್ಟು ಚಿಕ್ಕ ರೂಮ್ ಇದೆಯಲ್ಲ ರಾಹುಲ್ ಅವರೇ? ಇದು ರೂಮ್ ಅಲ್ಲ, ಲಿಫ್ಟ್. ಅಂದ್ರೆ ಅಂದ್ರೆ ಮೆಟ್ಲು ಹತ್ತೋ ಅವಶ್ಯಕತೆ ಇಲ್ಲದೆ ನಮ್ಮನ್ನೇ ರೂಮ್ವರೆಗೂ ಕರ್ಕೊಂಡು ಹೋಗುತ್ತೆ. ಹೌದಾ? ಅಯ್ಯೋ, ರೂಮ್ ಅಲ್ಲಾಡ್ತಿದೆ. ಆರಾಮಾಗಿ ನಿಂತ್ಕೋ, ಏನೂ ಆಗಲ್ಲ. ಬಾರೆ. ಎಕ್ಸ್ಕ್ಯೂಸ್ ಮೀ. ಎಸ್. ಇವಾಗ ಅಲ್ಲಿ ಹೋದ್ರಲ್ಲ, ಅವ್ರೇನಾದ್ರೂ ರೂಮ್ ತಗೊಂಡಿದಾರಾ? ಹೌದು ಮೇಡಮ್, ಹನಿಮೂನ್ ಸೂಟ್ ತಗೊಂಡಿದ್ದಾರೆ. ರೂಮ್ ನಂಬರ್ ಎಷ್ಟು? 417 ಮೇಡಮ್. ನೋಡಿ, ಇದು ಬರೋದು ಲೇಟ್ ಆಗತ್ತೆ. ಇವತ್ತು ಅವರಿಬ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಬಾಬಾ, ಅಲ್ಲಿ ಸ್ಟೆಪ್ಸ್ ಇದೆ. ಬಾಬಾ ಬಾ. ರಾಹುಲ್ ಅವರೇ, ರಾಹುಲ್ ಅವರೇ, ಅಯ್ಯೋ, ಕೆಳಗಡೆ ಹೋಗ್ತಿದೆ ಅನ್ಸುತ್ತೆ.